ಬರುವಂಥ ಅಧಿಕಾರಗಳು ಇವರು ತಪ್ಪಿಸ್ಬೋದು ಅನ್ನುವಂಥ ಆತಂಕ ಡಿ ಕೆ ಶಿ ಅವರಿಗೆ, ಡಿ ಕೆ ಶಿ ಮತ್ತು ಡಿ ಕೆ ಸು ಅವರಿಗೆ. ಅದಕ್ಕಾಗಿ ಒಂದು ಆಕ್ರಮಕರ ಹೆಜ್ಜೆ ಇಡಲಿಕ್ಕಿದ್ದಾರೆ. ಈ ಹೆಜ್ಜೆ ಯಾವ ರೂಪ ಪಡಿಬೋದು ಗೊತ್ತಿಲ್ಲ. ಯಾಕಂದ್ರೆ ಇಬ್ಬರೂ ಇಲ್ಲಿ ಒಂದು ಮುಖ್ಯಮಂತ್ರಿ ಸೀಟಿನ ಆಸೆ ಇಟ್ಕೊಂಡು ಹೋರಾಟ ಮಾಡಲಿಕ್ಕಿದ್ದಾರೆ. ಇವತ್ತು ಡಿ ಕೆ ಶಿ ಅವ್ರು ಗೆಲ್ತಾರೋ ಸಿದ್ದರಾಮಯ್ಯ ಗೆಲ್ತಾರೋ ಗೊತ್ತಿಲ್ಲ. ಮತ್ತು ಸಿದ್ದರಾಮಯ್ಯ ಹಿಂದೆ ಒಂದು 2-3-4 ಜನ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ, ಇನ್ನೊಬ್ಬರು ನಮ್ಮ ಪರಮೇಶ್ವರ್ ಅವರು, ಮತ್ತು ಇನ್ನೊಬ್ಬ ಪ್ರಿಯಾಂಕನೂ ಹೇಳ್ತಾ ಇದ್ದಾರೆ ಇತ್ತೀಚೆಗೆ. ಪ್ರಿಯಾಂಕಾ ನಮ್ಮ ಖರ್ಗೆ ಅವರು. ಈ ಒಂದು 3-4 ಜನ ಇವತ್ತು ಮತ್ತಷ್ಟು ಗಟ್ಟಿಗೊಳ್ತಾ ಇದ್ದಾರೆ, ನಾವು ಕಾಂಪಿಟೇಷನ್ ಮಾಡಬೇಕಂತೇಳಿ. ಹೀಗಿದ್ದಾಗ ಇದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ನಾಳೆ ಪ್ರಿಯಾಂಕಾ ವೈರಿ ಆಗ್ಬೋದು, ಸತೀಶ್ ಅವರು ಆಗ್ಬೋದು, ಬೇಡ ಪರಮೇಶ್ವರಿಗೆ ಅವಕಾಶ ಸಿಗ್ಬೋದು, ಮತ್ತು ನಾವಿಲ್ಲಿ ಹೊರಗೆ ಉಳಿಯುವಂಥ ಪ್ರಸಂಗ ಬರ್ಬೋದು ಅನ್ನೋಂಥ ಆತಂಕ ಇದ್ದಿದ್ದರಿಂದಾಗೆ ಡಿ ಕೆ ಶಿವಕುಮಾರ್ ಅವರು ಈಗಿನ ತಮ್ಮ ಸಂಖ್ಯಾಬಲವನ್ನು ಹೆಚ್ಚು ಮಾಡ್ಕೊತ ಹೊರಟಿದ್ದಾರೆ. ಅವ್ರನ್ನ ಒಂದೇಳಿ ಈಗ ಆಯಿತು ಭಾಳ ಉತ್ತಮ, ಆಗಲಿಲ್ಲಪ್ಪ ಅಂದರೂ ಅವ್ರ ದೋಸ್ತಿ ಇಟ್ಕೊಂಡು ಹೋಗಿ ಮುಂದಿನ ಸಲ ಟಿಕೆಟ್ ಅಂಥವ್ರು ಕೊಟ್ಟು ಗೆಲ್ಲಿಸ್ಕೊಂಡು ಬಂದ ತಾವು ಅದನ್ನು ಹಿಡ್ಕೋಬೇಕು. ಎಷ್ಟು ಗೆಲ್ತಾರೆ ಆ ಸಂದರ್ಭದಲ್ಲಿ 2028 ಅಲ್ಲಿ ಮ್ಯಾಕ್ಸಿಮಮ್ ಜನ ನನ್ನ ಜೊತೆ ಬರಬೇಕು ಅನ್ನೋಂಥ ಪ್ಲ್ಯಾನೂ ಇರಬೇಕು. ಒಟ್ಟಾರೆಯಾಗಿ 2022 ನಾನು ಸೇಮ್ ಆಗಲಿ ಅನ್ನೋಂಥ ಒಂದು ಭರವಸೆ ಮುಡಿಸ್ಕೊಳ್ಳೋ ಸಲುವಾಗಿ ಇದೆಲ್ಲ ಮಾಡ್ತಿರ್ಬೇಕಂತ ಅನಿಸ್ತದೆ. ಏನೋ ಆಗಿರಿ, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ. ಬಟ್ ರಾಜಕೀಯ ಮಾತ್ರ ಈ ಎಲ್ಲ ದುಡ್ಡಿನ ವ್ಯವಹಾರ ನಡೆಯೋದ್ರಿಂದಾಗಿ ನಾವು ಬಯಸುವ, ನಮ್ಮ ಜನಸಾಮಾನ್ಯ ಬಯಸುವ ಎಲ್ಲರಿಗೂ ಉದ್ಯೋಗ, ಮತ್ತು ಒಬ್ಬ ಕೃಷಿಕರಿಗೆ, ರೈತನಿಗೆ ತಮ್ಮ ಕಾಳನ್ನು ಮಾರ್ಕೊಳ್ಳೋಕೆ ಗೋಡಾವಣೆಗಳು, ಇಂಥವೆಲ್ಲ ಮತ್ತು ಪ್ರತಿ ಅಂದರೆ ಬಜೆಟ್ನಲ್ಲಿ ಒಂದು 20% ಶಿಕ್ಷಣಕ್ಕೆ ಇಡುವಂಥ ವಿಚಾರಗಳು ಅಷ್ಟಿಗೆ ಬರಲಿಕ್ಕಿಲ್ಲ. ಯಾಕಂದರೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದಂಥ ಈ ನಾಯಕರ ನಾಳೆ ತಕ್ಕೋಬೇಕಂದ್ರೆ ಮತ್ತು ಮುಂದಿನ ಎಲೆಕ್ಷನ್ಗೆ. ಹೀಗಾಗಿ ಎಲೆಕ್ಷನ್ಗಳ ದುಡ್ಡಿಗಾಗಿ ದೇಶದ ಅಭಿವೃದ್ಧಿ ಹಿಂಬಡತಿ ಅಥವಾ ರಾಜ್ಯದ ಅಭಿವೃದ್ಧಿ ಹಿಂಬಡತಿ ನಾವು ಹೇಳ್ಬೋದು. ಇಷ್ಟ ಮತ್ತೇನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಅತಿ ಚಿತ್ರ ಸತ್ಯದ ಕೈಗೊಂಡು ವಂದನೆಗಳು.